ಸೌಹಾರ್ದತೆಯಿಂದ ಮೊಹರಂ ಆಚರಿಸಿ ಶಾಂತಿ ಸಭೆ. ಎಎಸ್ಐ ಯರಗಟ್ಟಿ ಸೂಚನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಮೊಹರಂ ಹಬ್ಬದ ಅಂಗವಾಗಿ ನಡೆದ ಶಾಂತಿ ಸಭೆಯಲ್ಲಿ ರಾಮದುರ್ಗ ಎಎಸ್ಐ ಯರಗಟ್ಟಿ ಮಾತನಾಡಿದರು. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಅಂಗವಾಗಿ ಸಂಜೆ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದರು. ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದೆ. ಯಾವುದೇ ಅಹಿತಕರ ಘಟನೆ ಆಗದಂತೆ ಶಾಂತತೆಯಿಂದ ಮೊಹರಂ ಹಬ್ಬ ಆಚರಿಸಬೇಕು ಎಂದು ಎಎಸ್ಐ ಯರಗಟ್ಟಿ ಹೇಳಿದರು. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಅಂಗವಾಗಿ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದರು. ಶಾಂತಿ ಸಭೆಗೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು ಖುಷಿ ನೀಡಿತು. ತ್ಯಾಗ ಪ್ರತೀಕವಾದ ಹಬ್ಬದಲ್ಲಿ ಭಕ್ತಿ ಇರಬೇಕು. ಅನ್ಯ ಧರ್ಮದ ಆಚರಣೆಗಳನ್ನು ಗೌರವದಿಂದ ಕಾಣಬೇಕು. ಸಮಾಜದಲ್ಲಿ ಶಾಂತಿ ಕಾಪಾಡಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಗಲಭೆ ನೀಡುವಂತೆ ಪೋಸ್ಟ್ ಹಾಕಿದರೆ ಕ್ರಮ ಜರುಗಿಸಲಾಗುವುದು ಎಂದರು. ರಾಮದುರ್ಗ ಪಟ್ಟಣದ ಹಿಂದೂ ಮುಸ್ಲಿಂ ಹಿರಿಯರು ಮಾತನಾಡಿ, ಹಬ್ಬದಲ್ಲಿ ಪ್ರತಿ ಮಸೂತಿಯಿಂದ 5-6 ಯುವಕರು ಜವಾಬ್ದಾರಿ ತೆಗೆದುಕೊಂಡು ಘಟನೆಗಳ ಕುರಿತು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು. ಮೆರವಣಿಗೆಯಲ್ಲಿ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗದೆ ದೇವರ ನಾಮಸ್ಮರಣೆ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಸಲಹೆ ನೀಡಿದರು. ನಮ್ಗಿಂತ ಹೆಚ್ಚು ನಿಮಗೆ ಅನುಭವ ಇದೆ. ನಾವು ಸುಮ್ಮ ಅಂತ ನಾವು ಒಂದು ಹೇಳೋ ಅಷ್ಟೇ. ನಮ್ಗಿಂತ ದೊಡ್ಡವರು ನೀವು ಅಂದರೆ ಮೊಹರಂ 6ನೇ ತಾರೀಕು ಮೊಹರಂ ಇದೆ. 6ನೇ ತಾರೀಕಿಂದ ನೀವು ಎಷ್ಟು ಗಂಟೆಗೆ ಅದನ್ನು ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಾ, 8 ಗಂಟೆಗೆ ಮುಗಿಸ್ತೀರಿ. ಅದು ನಮ್ಗೆ ಬರ್ತಿದೆ. ನೀವು ಮಾಡಿದೆ ಯಾರು ಗಲಾಟೆ ಮಾಡೋದು ಬರ್ತಿದೆ. ನಮ್ಗಿಂತ ಹೆಚ್ಚು ಚೆನ್ನಾಗಿ ಮಾಡ್ತಾರೆ ಅನ್ನೋದು ಬರ್ತಿದೆ. ಎಲ್ಲ ಹಿಂದೂ ಮಂದಿ ಮಾಡ್ತಾರೆ. ಅದಕ್ಕಿಂತ ನಿಮ್ಗಿಂತ ಹೆಚ್ಚು ಹಿಂದೂ ಮಂದಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ದಯಮಾಡಿ ಆ ಟೈಮ್ದಲ್ಲಿ ಕುಡಿದು ಗಲಾಟೆ ಮಾಡೋದು, ಏನು ಒದರಾಡೋದು ದಯಮಾಡಿ ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಅಷ್ಟೇ ನಮ್ಮದು ಕರ್ತವ್ಯ. ಅದ್ರ ಬಗ್ಗೆ ಭಾಳ ಆಫೀಸರ್ ಆಯ್ತು, ಮೇಲಾಧಿಕಾರಿ ಆಯ್ತು, ಒಳ್ಳೆ ಇದರಿಂದ ಹೇಳಿದ್ದಾರೆ. ಅದೊಂದು ಮಾಡಿ ಒಳ್ಳೆ ಟೈಮ್ ಟು ಟೈಮ್ ಎಬ್ಸೋದು, ಟೈಮ್ ಪ್ರಕಾರ ಮುಗಿಸೋದು, ಎಲ್ಲರೂ ಸೌಜನ್ಯದ ಎಲ್ಲ ಸಮಾಜ ಕೂಡಿ ಒಳ್ಳೆಯ ಆಚರಣೆ ಮಾಡಬೇಕಂತೇಳಿ ತಿಳಿಸಿ ಹೇಳಿದ್ದಾರೆ. ಆಯಿತಾ? ಅದ್ರ ಬಗ್ಗೆ ನಮ್ಮ ಮೇಲಾಧಿಕಾರಿ ನಮ್ಮ CPI ಸಾಹೇಬರು ಹೇಳಿದ್ದಾರೆ. ಸ್ವಲ್ಪ ತಿಳಿಸಿ ಹೇಳಿ ಅವ್ರಿಗೆ ಅದ್ರ PSI ಮೇಡಮ್ ನಾನು ಇದನ್ನು ಹೇಳ್ತಿದ್ದೆ. ನೀನು ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ನಮ್ಗಿಂತ ಕೂಲಿಯವರಾದರೆ ನೀವು ಅವರು ನಮ್ಗಿಂತ ದೊಡ್ಡವರು ಹಿರಿಯರದಾರ. ಅದ್ರ ಬಗ್ಗೆ ನಿಮ್ಮ ಸಮಾಜಕ್ಕೆ ಮಂದಿ ಜನರಿಗೆ ಸ್ವಲ್ಪ ಹೊಸ ಹುಡುಗರಿಗೆ ಐತಿ ಬಿಸಿ ಆಗ್ತದೆ. ಅವ್ರಿಗೆ ಹಿಂದೆ ಮುಂದೆ ಏನು ಗೊತ್ತಿಲ್ಲ. ಯಾರು ಕೇಳ್ತಾರೆ ಏನಾದ್ರು ಮಾಡಕ್ಕೆ ಸುಮ್ಮನೆ ಆ ದೇವ್ರಿಗೆ ಒಳ್ಳೆಯ ಇದ್ರ ದೇವ್ರದು. ಮೊಹರಂ ಅಂದರೆ ಎಲ್ಲ ಪವಿತ್ರ ಆದಂಥ ದೇವ್ರದು. ಅದಕ್ಕೆ ಕುಡಿದು ದಯಮಾಡಿ ಆ ದೇವ್ರತೆಗೆ ಬರಕ್ಕೆ ಹೋಗಬೇಡಿ, ಗಲಾಟೆ ಮಾಡಕ್ಕೆ ಹೋಗಬೇಡಿ ಅನ್ನೋದು ನನ್ನೊಂದು ಇದೆ. ಮತ್ತು ಎಲ್ಲರೂ ಕೂಡಿ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಒಂದು 2 ಮಾತು ಮಾತಾಡ್ತೀನಿ. ನಮ್ಮ ಹಿರಿಯರ ದರ್ ವರ್ಷದ್ದು ಮೊಹರಂ ಮಾಡ್ತೀವಿ ಎಲ್ಲರೂ ಕೂತ್ಕೊಂಡು. ಹೆಚ್ಚಿಗೆ ನಮಗೆ ಮಾತಾಡೋಕ್ಕೆ ಅಭ್ಯಾಸ ಇಲ್ಲ. ಬಟ್ ನೀವೆಲ್ಲರೂ ಕೂತ್ಕೊಂಡು ಮಾಡ್ತೀರಿ ಅಂತ ಗೊತ್ತು. ವರ್ಷ ಹೆಂಗೆ ಮಾಡ್ತೀರಿ ಆ ಥರ ಎಲ್ಲ ಸಮಾಜ ಹಬ್ಬ ಮಾಡಿರಿ. ಬೇಳೆ ಪ್ರಕಾರ ದೇವರಿಗೆ ಬೆಳಿಗ್ಗೆ ಮುಗಿಸ್ತೀರಿ ಕೆಲಸ. ಸಾಹೇಬ್ರು ಹೇಳಿದಾಗ ಯಾರು ಗಲಾಟೆ ಮಾಡೋರು ಇದ್ರೆ ನಿಮ್ಮ ಮಂದಿನ ನೀವು ಸ್ವಲ್ಪ ಹೇಳಿಕೆಸಿ ಅಲ್ಲಿಗೆ ಅದಕ್ಕೆ ಸಮಾಧಾನ ಮಾಡಿಬಿಟ್ರೆ ಮುಗಿದು ಹೋಗ್ತೈತಿ. ಇದಕ್ಕೆ ಬ್ಯಾಳೆ ಭಾಳ ಮುಖ್ಯ. ಅತಿಶಯ ತಡನೂ ಮಾಡಬಾರ್ದು. ಬ್ಯಾಳೆ ಪ್ರಮಾಣ ನಾವು ಹೋಗಿದ್ದೀವಿ ಅಂದರೆ ಗಲಾಟೆನೂ ಕಡಿಮೆ ಆಗಿರ್ತೈತಿ. ಯಾಕೆ ಲೇಟ್ ಆಗ್ತೈತೆ ಅಂತ ಗಲಾಟೆ ಹೆಚ್ಚಾಗ್ತೈತಿ. ಇದ್ರ ಕಡೆ ಎಲ್ಲರೂ ಗಮನ ಕೊಟ್ಟು ಎಲ್ಲರೂ ಚೆಂದಾಗಿ ಹಬ್ಬ ಆಡ್ಸ್ಬೇಕಂತ ಹೇಳ್ತಾರೆ. ಹಿಂದೂ ಸಮಾಜದವರು ದೇವರು ಎಲ್ಲ ಒಂದೇ. ಹಿಂದೂ ದೇವರಂತೂ ಒಂದೇ. ಆ ಹಿಂದೂ ಮಾತ್ರ ಹಿಂದಿ ದೇವರ ಇಟ್ಕೊಂಡು ಮುಸಲ್ಮಾನರು ಇಟ್ಕೊಂಡ್ರು ಮುಸಲ್ಮಾನರ ಮಾಡ್ತಾರೆ. ಈಗ ನಮ್ಮಲ್ಲಿ ನೇಕಾರಪಟ್ಟಿನ ದೀಪ ಆತ್ಮಾರ ರೂಪಾಯಿದಾಗ 12ನೇ ಭಾಗ ಹಿಂದೂಗಳು ಮುಸಲ್ಮಾನರು ಕೂಡ ಅದ್ದೂರಿಯಿಂದ ಮಾಡ್ತಾರೆ. ಗೈಬು ಸಾಬಂದು ಮಾಡ್ತಾರೆ. ಅಲ್ಲಿ ಹೆಂಗೆ ಒಕ್ಕಟ್ಟಿಂದ ಮಾಡ್ತಾರೆ. ನಮ್ಮ ಭೇದ ಭಾವ ಇದ್ರೆ ಅದನ್ನು ಒಕ್ಕಟ್ಟಿ ಒಟ್ಟೆ ಆ ಮೊಹರಂ ಏನಂತಾರೆ ಅದ್ದೂರಿಂದ ಆಚರಿಸಿ ನಮ್ಮ ಹುಡುಗರು ಏನಾರು ಮಾಡಿದ್ರೆ ನಾವು ಬಾಯಿ ಮಾಡ್ಕೊತೀವಿ. ನಿಮ್ಮ ಸಮಾಜದಾಗ ಹುಡುಗರು ಏನಾರು ಒಂದು ಹೆಂಗೆ ಹುಡುಗರು ವಿಷಯ ಆಗ್ತಿರ್ತೈತಿ ಅದನ್ನು ಮಾತಾಡಿಕೊಂಡು ಹೌದಪ್ಪ ರಾಮದುರ್ಗದಾಗ ಮೊಹರಂ ಅದ್ದೂರಿಂದ ಆಚರಿಸಿದ ಅಂತೇಳಿ ರಾಮದುರ್ಗ ಹೆಸರು ತರೋದು ನಾವು ನೀವು ಪೂರೆ ಮಾಡ್ಬೇಕಂತೇಳಿ ನಾನು ಯಾರು ಮಾಡಿ ರಾಮದುರ್ಗ ಪೊಲೀಸ್ ಇಲಾಖೆಯವರು ಹಮ್ಮಿಕೊಂಡಂಥ ಈ ಶಾಂತಿ ಸಭೆಯ ನಮಸ್ಕಾರ ಹೇಳುತ್ತಾ, ಇಲ್ಲಿವರೆಗೆ ನಮ್ಮ ಪೊಲೀಸ್ ಅಧಿಕಾರಿಯಾದಂಥ ಯರಗಟ್ಟಿ ಸಾಹೇಬರು ಹೇಳಿದರು, ಪ್ರತಿ ವರ್ಷಂತೆ ಈ ಸಲ ಮೊಹರಂ ಹಬ್ಬ ಅಗದಿ ಅದ್ದೂರಿಂದ ವಿಜೃಂಭಣೆ ಆಚರಿಸೋಣ, ಅಗದಿ ಶಾಂತ ರೀತಿಯಿಂದ ಮತ್ತು ಶಿಸ್ತಿನಿಂದ ಆಚರಿಸೋಣ ಅಂತೇಳಿ ಅವ್ರು ಹೇಳಿದರು. ಅದೇ ಪ್ರಕಾರ ನಮ್ಮ ರಾಮದುರ್ಗದಲ್ಲಿ ಮೊನ್ನೆಗೂ ಕೂಡ ನಾವು ಮೊನ್ನೆ ಒಂದು ಶಾಂತಿ ಸಭೆ ಬಂದಿದ್ದೀವಿ. ಅಲ್ಲಿ ಕೂಡ ನಮ್ಮ PSI ಸಾಹೇಬ್ ಮೇಡಮ್ ಅವರು ಮತ್ತು CPI ಸಾಹೇಬರು ಕೂಡ ಒಳ್ಳೆಯ ಹೇಳಿದ್ದಾರೆ. ಇಲ್ಲಿ ಯಾವುದೇ ಏನು ಗಲಾಟೆನೂ ಆಗಿಲ್ಲ, ಯಾವುದೂ ಆಗಿಲ್ಲ. ನಾವು ಹಿಂದೂ ಮುಸ್ಲಿಮರು ಹೆಂಗೆ ಅದೀವಪ್ಪ ಅಂತಂದ್ರೆ ಒಂದು ಅಣ್ತಮ್ಮ ಬಾಂಧವ್ಯದಿಂದ ಇದ್ದೀವಿ. ಮತ್ತು ಈಗ ಈ 1 ವರ್ಷದಿಂದ ನೋಡೋಕೆ
ರೈಲ್ವೆ ಹೋರಾಟ ಸಮಿತಿ ಇರ್ಬೋದು, ಇಂಥವು ಸಾಕಷ್ಟು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡಿಕೊಂಡು ಒಂದು ರಾಮದುರ್ಗ ಸುಧಾರಣೆ ಸಲುವಾಗಿ ನಮ್ಮ ರಾಮದುರ್ಗ ಹೆಸರು ಯಾವತ್ತೂ ಶಾಂತಿಯಿಂದ ಇರುವ ಸಲುವಾಗಿ ಮಾಡ್ಕೊತ ಬಂದ್ವಿ. ಎಲ್ಲರೂ ಸಹಕಾರ ಸಹಾಯ ಅದಕ್ಕೆ ಇದ್ದೇ ಇದೆ. ಅದಕ್ಕೆ ಸ್ವಲ್ಪ ಏನಾದ್ರು ತಿಳುವಳಿಕೆ ಹೆಂಗೆ ಹುಡುಗಿರ್ತಾವೆ ಅವ್ರಿಗೆ ಒಂದು ವಯಸ್ಸಿನ ಹೆಂಗೆ ಇರ್ತೈತೆ, ಅವರು ಯಾರು ಹಿರಿಯರಿಗೆ ಅದು ಸ್ವಲ್ಪ ಯಾರನ್ನ ನಿಂತಿರ್ತಾರ ಅದು ವಯಸ್ಸಿನ ಪ್ರಭಾವ, ಅದಕ್ಕೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ತಿಳುವಳಿಕೆ, ಸ್ವಲ್ಪ ಸಮಾಧಾನತೆ ಈ ಒಂದು ಹಬ್ಬವನ್ನು ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಅತ್ಯಂತ ಶಾಂತದಿಂದ ಇದನ್ನು ಆಚರಿಸೋಣ. ಮತ್ತು ಟೈಮ್ ಸರಿಯಾಗಿ ಸರಿಯಾಗಿ ಈ ಒಂದು ಸಭೆಯನ್ನು ಮೊಹರಂ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ ಇದನ್ನು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಡೋದು